ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ಗೆ ಇರುವ ವಿಟಿಯು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ ಸೆವೆಂತ್ ಪ್ರೋಗ್ರಾಮ್ ಇನ್ಹೆರಿಟೆನ್ಸ್ ನ ಹೇಗೆ ಬರೆಯೋದು ಅಂತ ನೋಡೋಣ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಡಿಸೈನ್ ಅ ಸೂಪರ್ ಕ್ಲಾಸ್ ಕಾಲ್ಡ್ ಸ್ಟಾಫ್ ವಿತ್ ಡೀಟೇಲ್ಸ್ ಸ್ಟಾಫ್ ಐಡಿ, ನೇಮ್, ಫೋನ್, ಸ್ಯಾಲರಿ. Extend this class by writing three subclasses, namely teaching, ಅದರಲ್ಲಿ ಡೊಮೇನ್ ಮತ್ತೆ ಪಬ್ಲಿಕೇಶನ್ಸ್ ಅಂತ ಪ್ರಾಪರ್ಟೀಸ್ ಇರಬೇಕು, ಟೆಕ್ನಿಕಲ್ ಅದರಲ್ಲಿ ಸ್ಕಿಲ್ಸ್ ಅಂತ ಇರಬೇಕು, ಅಂಡ್ ಕಾಂಟ್ರಾಕ್ಟ್ ಅದರಲ್ಲಿ ಪೀರಿಯಡ್ ಅನ್ನೋ ಒಂದು ಪ್ರಾಪರ್ಟಿನ ಡಿಫೈನ್ ಮಾಡಬೇಕು. ರೈಟ್ ಅ ಜಾವಾ ಪ್ರೋಗ್ರಾಮ್ ಟು ರೀಡ್ ಅಂಡ್ ಡಿಸ್ಪ್ಲೇ ಅಟ್ ಲೀಸ್ಟ್ 3 ಸ್ಟಾಫ್ ಆಬ್ಜೆಕ್ಟ್ಸ್ ಆಫ್ ಆಲ್ ಕ್ಯಾಟಗರೀಸ್. ಈಗ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಈ ಪ್ರೋಗ್ರಾಮ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದ್ರೆ ಫಸ್ಟ್ ವೈವಾ ಕ್ವೆಶನ್ ಬಂದ್ಬಿಟ್ಟು ಇನ್ಹೆರಿಟೆನ್ಸ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡು ಅಂತ ಕೇಳ್ತಾರೆ. ಇನ್ಹೆರಿಟೆನ್ಸ್ ಅನ್ನೋದು ತುಂಬಾ ಸಿಂಪಲ್. ನಮ್ಮ ರಿಯಲ್ ವರ್ಲ್ಡ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಇವಾಗ ನಾವೇನ್ ಹೇಳ್ತೀವಿ, ನನ್ನ ಪೇರೆಂಟ್ಸ್ ಆಸ್ತಿ ಏನಿದೆಯೋ ಅದು ನನಗೆ ಬರುತ್ತೆ ಅಂತ ಹೇಳ್ತೀವಿ. ಅದನ್ನ ನಾವು ಇನ್ಹೆರಿಟ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ತಾತ ಅಜ್ಜಿ ಆಸ್ತಿನ ನಮ್ಮ ಪೇರೆಂಟ್ಸ್ ಇನ್ಹೆರಿಟ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅದೇನೆ ಇನ್ಹೆರಿಟೆನ್ಸ್. ಸೊ ಜಾವಾ ಅಲ್ಲಿ ಒಂದು ಪೇರೆಂಟ್ ಕ್ಲಾಸ್ ಇರುತ್ತೆ. ಆ ಪೇರೆಂಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಪರ್ಟೀಸ್ ಅಥವಾ ವೇರಿಯಬಲ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಡಿಫೈನ್ ಮಾಡ್ತೀವಿ. ಹಾಗೆ ಮೆಥಡ್ಸ್ ಅಥವಾ ಫಂಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಡಿಫೈನ್ ಮಾಡ್ತೀವಿ. ಒಂದು ಚೈಲ್ಡ್ ಕ್ಲಾಸ್ ನ ಕ್ರಿಯೇಟ್ ಮಾಡಿದಾಗ ಆ ಚೈಲ್ಡ್ ಕ್ಲಾಸು ಈ ವೇರಿಯಬಲ್ಸ್ ಮತ್ತೆ ಮೆಥಡ್ಸ್ ಎಲ್ಲಾನು ಇನ್ಹೆರಿಟ್ ಮಾಡ್ಕೊಳತ್ತೆ. ಜೊತೆಗೆ ಅದರದ್ದೇ ಆದಂತ ಅಡಿಷನಲ್ ವೇರಿಯಬಲ್ಸ್ ಅಂಡ್ ಮೆಥಡ್ಸ್ ಡಿಫೈನ್ ಮಾಡ್ಬೋದು. ಸೊ ಈ ಚೈಲ್ಡ್ ಕ್ಲಾಸ್ ಏನ್ ಮಾಡತ್ತೆ, ಅದನ್ನ ಪೇರೆಂಟ್ ಕ್ಲಾಸ್ ವೇರಿಯಬಲ್ಸ್ ಮತ್ತೆ ಮೆಥಡ್ಸ್ ಏನೇನಿದೆಯೋ ಅದನ್ನ ಇನ್ಹೆರಿಟ್ ಮಾಡ್ಕೊಳತ್ತೆ. ಅದೇನೆ ಇನ್ಹೆರಿಟೆನ್ಸ್. ಇದಕ್ಕೆ ನಾವು ಇನ್ನೊಂದು ಸೂಪರ್ ಕ್ಲಾಸ್ ಅಂತಾನೂ ಕರಿತೀವಿ. ಪೇರೆಂಟ್ ಕ್ಲಾಸ್ ಅನ್ನೋ ಬದಲು ಸೂಪರ್ ಕ್ಲಾಸ್, ಚೈಲ್ಡ್ ಕ್ಲಾಸ್ ಅನ್ನೋ ಬದಲು ಸಬ್ ಕ್ಲಾಸ್ ಅಂತಾನೂ ಕರಿತೀವಿ. ಅದಾದ್ರ ಮೀನಿಂಗ್ ಒಂದೇನೆ. ಸೊ ಇದು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಇದು ನಿಮ್ಗೆ ಇಂಟರ್ವ್ಯೂಸ್ ಅಲ್ಲಿ ಕೂಡ ಹೇಳ್ತಾರೆ. ಈಗ ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ಇಲ್ಲಿ ನಾನೊಂದು ಹೊಸ ಕ್ಲಾಸ್ ನ ಡಿಫೈನ್ ಮಾಡ್ತೀನಿ. ಅದಕ್ಕೆ ಸ್ಟಾಫ್ ಅಂತ ಹೆಸರು ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಪೇರೆಂಟ್ ಕ್ಲಾಸ್ ಆಗಿ ಇರತ್ತೆ. ಇಲ್ಲಿ ನಾನು ಫಸ್ಟ್ ವೇರಿಯಬಲ್ಸ್ ನ ಡಿಫೈನ್ ಮಾಡಬೇಕು. ಸೊ ಅದು ಪ್ರೈವೇಟ್ ಇಂಟ್ ಸ್ಟಾಫ್ ಐಡಿ, ಪ್ರೈವೇಟ್ ಸ್ಟ್ರಿಂಗ್ ನೇಮ್, ಪ್ರೈವೇಟ್ ಸ್ಟ್ರಿಂಗ್ ಫೋನ್ ನಂಬರ್, ಫೋನ್ ಅಂತ ಹೇಳ್ತೀನಿ. ಹಾಗೆ ಸ್ಯಾಲರಿ ಕೂಡ ಕೊಡ್ಬೇಕು ನಾವು, ಪ್ರೈವೇಟ್ ಡಬಲ್ ಸ್ಯಾಲರಿ. ಇಷ್ಟು ವೇರಿಯಬಲ್ಸ್ ನ ಡಿಫೈನ್ ಮಾಡಿದೀನಿ. ಈಗ ನಾವೊಂದು ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡ್ಬೇಕು. ಸೊ ಪಬ್ಲಿಕ್ ಕನ್ಸ್ಟ್ರಕ್ಟರ್ ಹೆಸರು ಸ್ಟಾಫ್ ಅಂದ್ರೆ ನಮ್ಮ ಕ್ಲಾಸ್ ಹೆಸರನ್ನೇ ಇರಬೇಕು. ಇಲ್ಲಿ ಇಂಟ್ ಸ್ಟಾಫ್ ಐಡಿ, ಸ್ಟ್ರಿಂಗ್ ನೇಮ್, ಸ್ಟ್ರಿಂಗ್ ಫೋನ್ ನಂಬರ್, ಹಾಗೆ ಡಬಲ್ ಸ್ಯಾಲರಿ. ಸೊ ಎಲ್ಲಾ ವೇರಿಯಬಲ್ಸ್ ನಾನು ಇಲ್ಲಿ ಇನಿಷಿಯಲೈಸ್ ಮಾಡ್ಕೋತಾ ಇದೀನಿ. ಅದು ಇನಿಷಿಯಲೈಸ್ ಮಾಡ್ಕೊಳ್ಳೋದು ಹೆಂಗೆ, ದಿಸ್ ಡಾಟ್ ಸ್ಟಾಫ್ ಐಡಿ ಇಸ್ ಈಕ್ವಲ್ ಟು ಸ್ಟಾಫ್ ಐಡಿ, ದಿಸ್ ಡಾಟ್ ನೇಮ್ ಈಕ್ವಲ್ಸ್ ನೇಮ್, this dot phone number equals phone number, this dot salary equals salary. ಈಗ ನೆಕ್ಸ್ಟ್ ನಾನು ಗೆಟರ್ಸ್ ನ ಡಿಫೈನ್ ಮಾಡಬೇಕು. ಅದು ನಾನು ಪಬ್ಲಿಕ್ ಗೆಟ್ ಸ್ಟಾಫ್ ಐಡಿ ಅಂತಾನೂ ಮಾಡ್ಕೊಬಹುದು, ಅಥವಾ ನನಗೆ ಇಲ್ಲಿ ಇಂಟೆಲಿಜೆ ಉಪಯೋಗಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಜನರೇಟ್ ಮಾಡ್ತಾ ಇದೀನಿ. ಸೊ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಏನಾದ್ರು ಉಪಯೋಗಿಸ್ತಾ ಇದ್ರೆ ಈ ತರ ಜನರೇಟ್ ಮಾಡ್ಕೊಬಹುದು. ನನಗೆ ಯಾವ್ಯಾವ್ದು ಬೇಕೋ ಅದೆಲ್ಲಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಗೆಟರ್ಸ್ ನಾನು ಜನರೇಟ್ ಮಾಡಾಯ್ತು. ನೆಕ್ಸ್ಟ್ ನಾನೊಂದು ಡಿಸ್ಪ್ಲೇ ಫಂಕ್ಷನ್ ನ ಬರೀತೀನಿ. ಸೊ ಪಬ್ಲಿಕ್ ವಾಯ್ಡ್ ಡಿಸ್ಪ್ಲೇ ಇನ್ಫೋ ಅಂತ ಮೆಥಡ್ ಹೆಸರು ಕೊಡ್ತೀನಿ. ಇಲ್ಲಿ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಕೊಡ್ತೀನಿ. ಸೊ ನೇಮ್ ದಿಸ್ ಡಾಟ್ ನೇಮ್ ಅಥವಾ ದಿಸ್ ಡಾಟ್ ಗೆಟ್ ನೇಮ್ ಅಂತಾನೆ ಹಾಕೋದು, ಯಾಕಂದ್ರೆ ಅದು ಪಬ್ಲಿಕ್ ಮೆಥಡ್ ಇರತ್ತಲ್ವಾ.
ನೆಕ್ಸ್ಟ್ ಸ್ಟಾಫ್ ಐ ಡಿ, ದಿಸ್ ಡಾಟ್ ಗೆಟ್ ಸ್ಟಾಫ್ ಐ ಡಿ. ಇಲ್ಲೊಂದು ಎಕ್ಸ್ಟ್ರಾ ಬ್ರೇಸಸ್ ಇದೆ, ಅದು ತೆಗಿತೀನಿ. ಸಿಸ್ ಔಟ್ ಫೋನ್ ನಂಬರ್, ದಿಸ್ ಡಾಟ್ ಗೆಟ್ ಫೋನ್, ಲಾಸ್ಟ್ ಅಲ್ಲಿ ಸ್ಯಾಲರಿ. ದಿಸ್ ಡಾಟ್ ಗೆಟ್ ಸ್ಯಾಲರಿ. ಸೊ ಇದೆಲ್ಲ ನಾನು ಇಲ್ಲಿ ಪ್ರಿಂಟ್ ಮಾಡ್ಕೊಂತ ಇದ್ದೀನಿ. ಓಕೆ, ಸೊ ಇದು ನನ್ನ ಪೇರೆಂಟ್ ಕ್ಲಾಸ್ ಆಯ್ತು. ಸೊ ಈಗ ಈ ಕ್ಲಾಸ್ನ ಸೇವ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇದೇ ತರ ಒಂದು ಚೈಲ್ಡ್ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಹೆಸರು ನಾನು ಟೀಚಿಂಗ್ ಅಂತ ಇಡಬೇಕು. ಟೀಚಿಂಗ್, ಇಲ್ಲಿ ಎಕ್ಸ್ಟೆನ್ಸ್ ಸ್ಟಾಫ್. ಈಗ ಇಲ್ಲಿ ಏನ್ ಹೇಳ್ತಾರೆ, ದೇರ್ ಇಸ್ ನೋ ಪ್ಯಾರಾಮೀಟರ್ಲೆಸ್ ಕನ್ಸ್ಟ್ರಕ್ಟರ್ ಅವೈಲಬಲ್ ಇನ್ ಸ್ಟಾಫ್ ಅಂತ ಹೇಳ್ತಾರೆ. ಸೊ ನೋ ಪ್ರಾಬ್ಲಮ್. ಇಲ್ಲಿ ಏನೇನ್ ವೇರಿಯೇಬಲ್ಸ್ ಇರಬೇಕು, ಪ್ರೈವೇಟ್ ಸ್ಟ್ರಿಂಗ್, ಡೊಮೇನ್, ಪ್ರೈವೇಟ್ ಇಂಟ್, ಪಬ್ಲಿಕೇಶನ್, ಎರಡು ಇರಬೇಕು. ಈಗ ಒಂದು ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡ್ತೀನಿ, ಪಬ್ಲಿಕ್ ಟೀಚಿಂಗ್. ಇಲ್ಲಿ ನಾನು ಎಲ್ಲಾನು ಡಿಫೈನ್ ಮಾಡಬೇಕು. ಸೊ ಇನ್ ಸ್ಟಾಫ್ ಐ ಡಿ, ಸ್ಟ್ರಿಂಗ್ ನೇಮ್, ಸ್ಟ್ರಿಂಗ್ ಫೋನ್ ನಂಬರ್, ಡಬಲ್ ಸ್ಯಾಲರಿ, ಆಮೇಲೆ ಸ್ಟ್ರಿಂಗ್ ಡೊಮೇನ್, ಆಮೇಲೆ ಇಂಟ್ ಪಬ್ಲಿಕೇಶನ್ಸ್. ಇಷ್ಟನ್ನು ಡಿಫೈನ್ ಮಾಡಬೇಕು. ಇಲ್ಲಿ ನೋಡಿ, ದಿಸ್ ಡಾಟ್ ಸ್ಟಾಫ್ ಐ ಡಿ ಇಸ್ ಈಕ್ವಲ್ ಟು ಸ್ಟಾಫ್ ಐ ಡಿ ಅಂತ ಹಾಕಿದ್ರೆ ನನಗೆ ಇಲ್ಲಿ ಎರರ್ ತೋರಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು ನನಗೆ ಪ್ರೈವೇಟ್ ಆಗಿದೆ. ಸೊ ನಾನು ಇಲ್ಲಿ ಪೇರೆಂಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದೀನಿ, ಇದೆಲ್ಲಾನು ಪ್ರೈವೇಟ್ ಆಗಿ ಮಾಡ್ಕೊಂಡಿದೀನಿ. ಅದಕ್ಕೆ ನನಗೆ ಅದು ಚೈಲ್ಡ್ ಕ್ಲಾಸ್ ಅಲ್ಲಿ ಸಿಗಲ್ಲ. ಪ್ರೈವೇಟ್ ಅಂದ್ರೆ ನನಗೆ ಬರೀ ಆ ಒಂದು ಕ್ಲಾಸ್ ಅಲ್ಲಿ ಮಾತ್ರ ಸಿಗತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು, ಅದನ್ನ ಪ್ರೊಟೆಕ್ಟೆಡ್ ಆಗಿ ಮಾಡ್ಕೊಬೇಕು. ಸೊ ಅವಾಗ ನಾನು ಚೈಲ್ಡ್ ಕ್ಲಾಸ್ ಅಲ್ಲೂ ಆಕ್ಸೆಸಬಲ್ ಇರತ್ತೆ. ಸೊ ಈಗ ನೋಡಿ, ಇಲ್ಲಿರೋ ಎರರ್ ಹೊರಟೋಯ್ತು. ದಿಸ್ ಡಾಟ್ ನೇಮ್ equals name, this dot phone number equals phone number, this dot salary equals salary, this dot domain equals domain, this dot publications equals publications. So ಈಗ ಇದಿಷ್ಟು ಆಯ್ತು. ದೇರ್ ಇಸ್ ನೋ ಪ್ಯಾರಾಮೀಟರ್ಲೆಸ್ ಕನ್ಸ್ಟ್ರಕ್ಟರ್ ಅವೈಲಬಲ್ ಇನ್ ಸ್ಟಾಫ್ ಅಂತ ಕೇಳ್ತದೆ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕು, ಇಲ್ಲಿ ಒಂದು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಪಬ್ಲಿಕ್ ಟಾಪ್ ಅನ್ನೋ ಒಂದು ಪ್ಯಾರಾಮೀಟರೈಸ್ಡ್ ಇಲ್ದಿರೋ ಕನ್ಸ್ಟ್ರಕ್ಟರ್ ಕೂಡ ಡಿಫೈನ್ ಮಾಡ್ಕೋಬೇಕು. ಇದು ನಾನು ಯೂಸ್ ಮಾಡಲ್ಲ, ಬಟ್ ಜಸ್ಟ್ ಕಂಪೈಲೇಷನ್ ಎರರ್ ಹೋಗೋದಕ್ಕೆ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾನು ಗೆಟರ್ಸ್ ಅಂಡ್ ಗೆಟರ್ಸ್ ನ ಮಾತ್ರ ಡಿಫೈನ್ ಮಾಡಬೇಕು, ಸೆಟರ್ಸ್ ಅವಶ್ಯಕತೆ ಇರಲ್ಲ. ಸೊ ಜನರೇಟ್ ಗೆಟರ್, ಇದೆರಡು ವೇರಿಯೇಬಲ್ಗೆ ಬೇಕು. ಸೊ ಅದನ್ನ ಸೆಲೆಕ್ಟ್ ಮಾಡಿ ಗೆಟರ್ ಅಂತ ಕೊಡ್ತೀನಿ. ಮತ್ತೆ ಇಲ್ಲಿ ನನಗೆ ಇನ್ನೊಂದೇನ್ ಬೇಕು ಅಂದ್ರೆ, ಓಕೆ, ನಂಗೆ ಇನ್ನೊಂದೇನ್ ಬೇಕು ಅಂದ್ರೆ ಡಿಸ್ಪ್ಲೇ ಫಂಕ್ಷನ್ ಕೂಡ ಬೇಕು. ನಾನು ಆಲ್ರೆಡಿ ಅದನ್ನ ಸೂಪರ್ ಕ್ಲಾಸ್ ಅಲ್ಲಿ ಡಿಫೈನ್ ಮಾಡಿದ್ದೀನಿ, ಬಟ್ ನನಗೆ ಇಲ್ಲೂ ಕೂಡ ಬೇಕಾಗತ್ತೆ. ಸೊ ಪಬ್ಲಿಕ್ ವಾಯ್ಡ್ ಡಿಸ್ಪ್ಲೇ ಇನ್ಫೋ, ಸೇಮ್ ಹೆಸರೇ ಕೊಡ್ತೀನಿ. ಇದನ್ನ ನಾವು ಮೆಥಡ್ ಓವರ್ ರೈಡಿಂಗ್ ಅಂತ ಹೇಳೋದು. ಸೊ ನಾವು ಮೆಥಡ್ ಓವರ್ಲೋಡಿಂಗ್ ನಾವು ಪಾಲಿಮಾರ್ಫಿಸಮ್ ವಿಡಿಯೋ ಅಲ್ಲಿ ನೋಡಿದ್ವಿ. ಅಂದ್ರೆ ಮೆಥಡ್ ಓವರ್ ರೈಡಿಂಗ್ ಅಂದ್ರೆ ನಮ್ಮ ಮೆಥಡ್ ನೇಮ್ ಎರಡು ಒಂದೇ ಇರುತ್ತೆ, ರಿಟರ್ನ್ ಟೈಪ್ ಕೂಡ ಒಂದೇ ಇರುತ್ತೆ, ಪ್ಯಾರಾಮೀಟರ್ಸ್ ಕೂಡ ಒಂದೇ ಇರುತ್ತೆ. ಆದ್ರೆ ಒಂದು ಮೆಥಡ್ ಪೇರೆಂಟ್ ಕ್ಲಾಸ್ ಅಲ್ಲಿ ಡಿಫೈನ್ ಆಗಿರುತ್ತೆ, ಇನ್ನೊಂದು ಚೈಲ್ಡ್ ಕ್ಲಾಸ್ ಅಲ್ಲಿ ಡಿಫೈನ್ ಆಗಿರುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಸೂಪರ್ ಡಾಟ್ ಡಿಸ್ಪ್ಲೇ ಇನ್ಫೋ. ಸೊ ಫಸ್ಟ್ ನನಗೆ ನೇಮು, ಫೋನ್ ನಂಬರು, ಸ್ಯಾಲ್ರಿ ಎಲ್ಲ ಬೇಕು. ಅದ್ರ ಜೊತೆಗೆ ನಾನು ಡೊಮೇನ್ ಮತ್ತೆ ಪಬ್ಲಿಕೇಶನ್ಸ್ ನ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ಡೊಮೇನ್, ದಿಸ್ ಡಾಟ್ ಗೆಟ್ ಡೊಮೇನ್, ಪ್ರಿಂಟ್ ಔಟ್
publications, this dot get publications. ಇದು ನನ್ನ ಡಿಸ್ಪ್ಲೇ ಫಂಕ್ಷನ್. ಇವಾಗ ನಾನು ನೆಕ್ಸ್ಟ್ ಇದೇ ತರ ಇನ್ನೊಂದು ಚೈಲ್ಡ್ ಕ್ಲಾಸ್ ನ ಡಿಫೈನ್ ಮಾಡಬೇಕು. ಅದು ಟೆಕ್ನಿಕಲ್ ಅಂತ ಇರುತ್ತೆ. ಟೆಕ್ನಿಕಲ್ ಇದು ನಾನು ಏನ್ ಮಾಡ್ಬೇಕು, ಎಕ್ಸ್ಟೆನ್ಸ್ ಸ್ಟಾಫ್. ಸೊ ನನ್ನ ಪೇರೆಂಟ್ ಕ್ಲಾಸ್ ಒಂದೇ ಇದೆ, ಪೇರೆಂಟ್ ಕ್ಲಾಸ್ ಸ್ಟಾಫ್. ಅದಕ್ಕೆ 3 ಚೈಲ್ಡ್ ಕ್ಲಾಸ್ ನಾನು ಡಿಫೈನ್ ಮಾಡ್ಬೇಕು. ಇಲ್ಲಿ ಪ್ರೈವೇಟ್ ಸ್ಟ್ರಿಂಗ್ ಸ್ಕಿಲ್ಸ್ ಅಂತ ಒಂದು ವೇರಿಯಬಲ್ ಇರುತ್ತೆ. ಈಗ ನಾನು ಇದೇ ಕನ್ಸ್ಟ್ರಕ್ಟರ್ ನ ಕಾಪಿ ಪೇಸ್ಟ್ ಮಾಡ್ತೀನಿ. ನನ್ಗೆ ಏನೇನ್ ಚೇಂಜಸ್ ಬೇಕೋ ಅದನ್ನ ಮಾತ್ರ ಇಲ್ಲಿ ಮಾಡ್ಕೊಂತೀನಿ. ನೀವು ಮತ್ತೆ ಇದನ್ನ ಟೈಪ್ ಮಾಡ್ಬೋದು ಪ್ರಾಕ್ಟೀಸ್ ಟೈಮ್ ಅಲ್ಲಿ. ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೂ ಈ ತರ ಟೈಮ್ ಸೇವ್ ಮಾಡ್ಕೊಳ್ಳೋದಕ್ಕೆ ಈ ತರ ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ಸ್ಟ್ರಿಂಗ್ ಡೊಮೇನ್ ಮತ್ತೆ ಪಬ್ಲಿಕೇಶನ್ಸ್ ಬೇಡ, ಸೊ ಅಷ್ಟನ್ನ ನಾನು ತೆಗಿತೀನಿ. ಅದ್ರ ಬದಲು ಸ್ಟ್ರಿಂಗ್ ಸ್ಕಿಲ್ಸ್ ಬೇಕು. ಇಲ್ಲಿ ದಿಸ್ ಡಾಟ್ ಸ್ಕಿಲ್ಸ್ ಈಕ್ವಲ್ಸ್ ಸ್ಕಿಲ್ಸ್. ಸೊ ನನ್ನ ಕನ್ಸ್ಟ್ರಕ್ಟರ್ ಆಯ್ತು. ಈಗ ಒಂದು ಗೆಟರ್ ಮೆಥಡ್ ನ ಹಾಕ್ಬೇಕು. ಅದಕ್ಕೆ ಜನರೇಟ್ ಗೆಟರ್, ಇದು ಒಂದೇ ವೇರಿಯಬಲ್ ಇದೆ, ಸೊ ಸ್ಕಿಲ್ಸ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಇಲ್ಲೂ ಕೂಡ ನನಗೆ ಡಿಸ್ಪ್ಲೇ ಇನ್ಫೋ ಬೇಕು. ಸೊ ಪಬ್ಲಿಕ್ ವಾಯ್ಡ್ ಡಿಸ್ಪ್ಲೇ ಇನ್ಫೋ ಸೂಪರ್ ಡಾಟ್ ಡಿಸ್ಪ್ಲೇ ಇನ್ಫೋ. ಅದ್ರ ಜೊತೆಗೆ ನಾನು ಸ್ಕಿಲ್ಸ್ ನ ಮಾತ್ರ ಡಿಸ್ಪ್ಲೇ ಮಾಡಬೇಕು. ದಿಸ್ ಡಾಟ್ ಗೆಟ್ ಸ್ಕಿಲ್ಸ್. ಸೊ ಇದು ನನ್ನ ಟೆಕ್ನಿಕಲ್ ಕ್ಲಾಸ್ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಇನ್ನೊಂದು ಕಾಂಟ್ರಾಕ್ಟ್ ಅನ್ನೋ ಒಂದು ಕ್ಲಾಸ್ ನ ಡಿಫೈನ್ ಮಾಡಬೇಕು. ಕಾಂಟ್ರಾಕ್ಟ್ ಎಕ್ಸ್ಟೆನ್ಸ್ ಸ್ಟಾಫ್. ಇಲ್ಲಿ ಯಾವ ವೇರಿಯಬಲ್ ಡಿಫೈನ್ ಮಾಡ್ಬೇಕು ನಾವು, ಪ್ರೈವೇಟ್ ಇಂಟ್ ಪೀರಿಯಡ್, ಯಾವ ಪೀರಿಯಡ್ ತಗೊಂತಾರೆ ಅನ್ನೋದನ್ನ ಡಿಫೈನ್ ಮಾಡ್ಬೇಕು. ಇಲ್ಲೂ ಕೂಡ ಸೇಮ್ ಒಂದು ಕನ್ಸ್ಟ್ರಕ್ಟರ್ ಬೇಕು. ಸೊ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಎರರ್ ಬರ್ತದೆ, ಯಾಕಂದ್ರೆ ಕನ್ಸ್ಟ್ರಕ್ಟರ್ ಹೆಸರು ಯಾವಾಗಲೂ ಕ್ಲಾಸ್ ಹೆಸರು ಸೇಮ್ ಆಗಿರ್ಬೇಕು. ಸ್ಟ್ರಿಂಗ್ ಸ್ಕಿಲ್ಸ್ ಅನ್ನೋ ಬದಲು ಇಂಟ್ ಪೀರಿಯಡ್ ಅಂತ ಕೊಡ್ತೀನಿ. ದಿಸ್ ಡಾಟ್ ಪೀರಿಯಡ್ ಈಕ್ವಲ್ಸ್ ಪೀರಿಯಡ್. ಇಲ್ಲಿ ಮತ್ತೆ ಒಂದು ಗೆಟರ್ ಬೇಕು. ಜನರೇಟ್ ಗೆಟರ್ ಮತ್ತೆ ಪಬ್ಲಿಕ್ ವಾಯ್ಡ್ ಡಿಸ್ಪ್ಲೇ ಇನ್ಫೋ ಫಂಕ್ಷನ್ ಸೂಪರ್ ಡಾಟ್ ಡಿಸ್ಪ್ಲೇ ಇನ್ಫೋ ಮತ್ತೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಪೀರಿಯಡ್ ಪೀರಿಯಡ್ ಅಥವಾ ದಿಸ್ ಡಾಟ್ ಗೆಟ್ ಪೀರಿಯಡ್. ಸೊ ಈಗ ಗೆಟ್ ಮೆಥಡ್ ಯೂಸ್ ಮಾಡ್ತಿದ್ದಾರೆ. ಸೊ ನಾನು ಚೈಲ್ಡ್ ಕ್ಲಾಸ್ ಎಲ್ಲಾನು ಡಿಫೈನ್ ಮಾಡಾಯ್ತು. ಇವಾಗ ನಾನು ಮೇನ್ ಮೆಥಡ್ ನ ಬರಿಬೇಕು. ಸೊ ಅದಕ್ಕೆ ಒಂದು ಕ್ಲಾಸ್ ನ ಡಿಫೈನ್ ಮಾಡ್ಕೊಳ್ಳೋಣ. ಸ್ಟಾಫ್ ಡೆಮೋ ಅಂತ ಕೊಡ್ತೀನಿ. ಇಲ್ಲಿ ಮೇನ್ ಮೆಥಡ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಫುಲ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಟೀಚಿಂಗ್, ನಂದು ಫಸ್ಟ್ ಚೈಲ್ಡ್ ಕ್ಲಾಸ್ ಇದೆಯಲ್ಲ ಅದರದ್ದು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ಟೀಚಿಂಗ್ T1 ಈಕ್ವಲ್ ಟು ನ್ಯೂ ಟೀಚಿಂಗ್. ಸ್ಟಾಫ್ ID ಕೊಡ್ಬೇಕು. ಸೊ 1. ನೆಕ್ಸ್ಟ್ ಒಂದು ನೇಮ್ ಕೊಡ್ಬೇಕು, ಅಂಕಿತಾ. ನೆಕ್ಸ್ಟ್ ನಾನು ಫೋನ್ ನಂಬರ್ ಕೊಡ್ಬೇಕು. ಸೊ ಅದಕ್ಕೊಂದು ರ್ಯಾಂಡಮ್ ಫೋನ್ ನಂಬರ್. ಆಮೇಲೆ ಸ್ಯಾಲರಿ ಕೊಡ್ಬೇಕು, 50,000 ಅಂತ ಕೊಡ್ತೀನಿ. ನೆಕ್ಸ್ಟ್ ಅಷ್ಟೇ. ಟೀಚಿಂಗ್ ಅಲ್ಲಿ ಇಲ್ಲ, ಇನ್ನೊಂದು 2-3 ಆಪ್ಷನ್ ಇದೆ. ಸೊ ಡೊಮೇನ್ ಮತ್ತೆ ಪಬ್ಲಿಕೇಶನ್ಸ್ ಕೂಡ ಕೊಡ್ಬೇಕು. ಯಾವ ಡೊಮೇನ್ ಹೇಳ್ಕೊಡ್ತಾರೆ ಇವರು ಅಂತ ಕೊಡ್ಬೇಕು. ಕಂಪ್ಯೂಟರ್ಸ್ ಅಂತ ಕೊಡೋಣ. ಪಬ್ಲಿಕೇಶನ್ಸ್ 15 ಅಂತ ಕೊಡ್ತೀನಿ. ಇದೇ ತರ ನಾನು 3 ಆಬ್ಜೆಕ್ಟ್ಸ್ ಕೇಳ್ಬೇಕು, ಇದ್ ಮಾಡ್ಬೇಕು. ಯಾಕಂದ್ರೆ ಅವರು ಕ್ವೆಶನ್ ಅಲ್ಲೇ ಕೇಳ್ಬಿಟ್ಟಿದ್ದಾರೆ, ಕ್ರಿಯೇಟ್ 3 ಆಬ್ಜೆಕ್ಟ್ಸ್ ಆಫ್ ಈಚ್ ಟೈಪ್ ಅಂತ ಅಂದ್ಬಿಟ್ಟು. ಸೊ ನಾನು T1 T2 T3 ಅಂತ ಡಿಫೈನ್ ಮಾಡ್ತೀನಿ. ಸ್ಟಾಫ್ ID 2 3 ಅಂತ ಕೊಡ್ತೀನಿ. ನೇಮ್ ಕೂಡ ನಾನು ಬೇರೆ ಕೊಡ್ತೀನಿ, ಅಂಗದ್ ಅಂತ ಕೊಡ್ತೀನಿ. ರಾಹುಲ್ ಅಂತ ಕೊಡ್ತೀನಿ. ಫೋನ್ ನಂಬರ್ ರ್ಯಾಂಡಮ್ ಫೋನ್ ನಂಬರ್. ಸ್ಯಾಲರಿ 40,000 30,000.
ಇವರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡೊಮೇನ್ ಅಲ್ಲಿ ಇರ್ತಾರೆ ಅಂತ ಅನ್ಕೋಣ. ಇವರು AI ಅಂತ ಅನ್ಕೋಣ. ಸೊ ಪಬ್ಲಿಕೇಶನ್ಸ್ ಇಂಟೀಜರ್ ಆಗಿರೋದ್ರಿಂದ ಒಂದು ರ್ಯಾಂಡಮ್ ನಂಬರ್ ಕೊಡ್ತೀನಿ, 20 ಹಾಗೆ 10 ಅಂತ ಕೊಡ್ತೀನಿ. ಸೊ 3 ಟೀಚಿಂಗ್ ಆಬ್ಜೆಕ್ಟ್ಸ್ ಆಯ್ತು. ನೆಕ್ಸ್ಟ್ ನಾನು ಟೆಕ್ನಿಕಲ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಟೆಕ್ನಿಕಲ್ TE1 ಅಂತ ಕೊಡ್ತೀನಿ, ಈಕ್ವಲ್ಸ್ ನ್ಯೂ ಟೆಕ್ನಿಕಲ್. ಇಲ್ಲಿ ಮತ್ತೆ ನಾನು ಸ್ಟಾಫ್ ID ಮತ್ತೆ ನೇಮ್ಸ್ ಕೊಡ್ಬೇಕು. ಇಲ್ಲಿ ನಾನು ಬಾಬ್ ಅಂತ ಕೊಡ್ತೀನಿ, ಫೋನ್ ನಂಬರ್, ಸ್ಯಾಲರಿ ಕೊಡ್ಬೇಕು. ಸೊ 10,000 ಅಂತ ಕೊಡ್ತೀನಿ. ಮತ್ತೆ ಇಲ್ಲಿ ಡೊಮೇನ್ಸ್ ಇರಲ್ಲ, ಇವ್ರಿಗೆ ಸ್ಕಿಲ್ಸ್ ಕೊಡ್ಬೇಕು ನಾವು. ಸೊ ಸ್ಕಿಲ್ಸ್ ಅಲ್ಲಿ ನಾವು ಜಾವಾ ಅಂತ ಕೊಡ್ತೀನಿ. ಸೊ ಇದೇ ತರ ಮತ್ತೆ ನಾನು 3 ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಕಾಪಿ ಪೇಸ್ಟ್ ಮಾಡ್ತಾ ಇದೀನಿ. ಇಲ್ಲಿ TE2 TE3 ಅಂತ ಕೊಡ್ತೀನಿ. ಇಲ್ಲಿ ಸ್ಟಾಫ್ ID ಮತ್ತೆ ನಾನು 1 ಅಂತ ಕೊಡಕ್ಕಾಗಲ್ಲ, 4 ಅಂತ ಕೊಡ್ತೀನಿ, 5 6. ಇವ್ರ ಹೆಸರು ನಾನು ಕವಿತಾ ಅಂತ ಕೊಡ್ತೀನಿ. ಇಲ್ಲಿ ನೀವು ರ್ಯಾಂಡಮ್ ನೇಮ್ಸ್ ಕೊಡ್ಬೋದು, ನಿಮ್ ಫ್ರೆಂಡ್ ಹೆಸರುಗಳೇ ಕೊಟ್ಕೊಂಡು ಹೋಗ್ಬೋದು. ಇಲ್ಲಿ ಮೇನ್ ಆಗಿ ಅವ್ರು ನೋಡ್ತಾ ಇರೋದು ನಿಮ್ಗೆ ಚೈಲ್ಡ್ ಕ್ಲಾಸ್ ಮತ್ತೆ ಪೇರೆಂಟ್ ಕ್ಲಾಸ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಕ್ಕೆ ಬರತ್ತಾ ಅಂತ ಅನ್ಬಿಟ್ಟು. ಈ ವ್ಯಾಲ್ಯೂಸ್ ಎಲ್ಲ ನೀವು ಬೈ ಹಾರ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಆಂಗುಲರ್ ಅಂತ ಕೊಡ್ತೀನಿ, ಇದು ಪೈಥಾನ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಕಾಂಟ್ರಾಕ್ಟ್ C1 ಇಸ್ ಈಕ್ವಲ್ ಟು ನ್ಯೂ ಕಾಂಟ್ರಾಕ್ಟ್. ಇಲ್ಲಿ ಮತ್ತೆ ಸ್ಟಾಫ್ ID ಕೊಡ್ಬೇಕು, 7, ಒಂದು ಹೆಸರು, ಫೋನ್ ನಂಬರ್ ಮತ್ತೆ ಸ್ಯಾಲರಿ. ಮತ್ತೆ ಇಲ್ಲಿ ಪೀರಿಯಡ್, ಯಾವ ಪೀರಿಯಡ್ ತಗೊಂತಾರೆ ಅಂತ ಕೊಡ್ಬೇಕು. ಸೊ ಅದು ಒಂದು ರ್ಯಾಂಡಮ್ ಇಂಟೀಜರ್ ಕೊಡ್ತೀನಿ. ಸೊ ಇದೇ ತರ ಮತ್ತೆ 3 ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡಬೇಕು. ಸೊ C1 C2 C3. ಇಲ್ಲಿ ಸ್ಟಾಫ್ ID ಚೇಂಜ್ ಮಾಡ್ತೀನಿ. ನಂಬರ್ ಕೊಟ್ಟಿದ್ದೀನಿ. ಇವಾಗ ಒಂದು ಸ್ಯಾಲರಿ 20,000 50,000. ಯಾವ ಪೀರಿಯಡ್ ತಗೊಂತಾರೆ ಅಂತ ಕಾಣೋಣ, 7th ಫಸ್ಟ್ ಪೀರಿಯಡ್ ಅಂತ ಅನ್ಕೊ. ಇವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಯ್ತು. ಸೊ ನಾವು ಆಬ್ಜೆಕ್ಟ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ಬೇಕು. ಸೊ ಪ್ರಿಂಟ್ ಔಟ್ ಟೀಚಿಂಗ್ ಸ್ಟಾಫ್ 1, ಇವ್ರದ್ದು ಡೀಟೇಲ್ಸ್ ನ ಪ್ರಿಂಟ್ ಔಟ್ ಮಾಡಬೇಕು. ಸೊ T1 ಡಾಟ್ ಡಿಸ್ಪ್ಲೇ ಇನ್ಫೋ. ಇದೇ ತರ ನಾವು T2 ಮತ್ತೆ T3 ನ ಡಿಸ್ಪ್ಲೇ ಮಾಡ್ಬೇಕು. ಸೊ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಇದೀನಿ. ಇಲ್ಲಿ 2 ಅಂತ ಕೊಡ್ತೀನಿ, ಇಲ್ಲಿ 3. ಸೊ T2 ಡಾಟ್ ಡಿಸ್ಪ್ಲೇ ಇನ್ಫೋ ಮತ್ತೆ T3 ಡಾಟ್ ಡಿಸ್ಪ್ಲೇ ಇನ್ಫೋ. ನೀವು ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ನೀವು ಕಾಪಿ ಪೇಸ್ಟ್ ಮಾಡ್ಬಿಟ್ಟು ವ್ಯಾಲ್ಯೂಸ್ ಚೇಂಜ್ ಮಾಡಿಲ್ಲ ಅಂದ್ರೆ ಅದೇ ಪ್ರಿಂಟ್ ಆಗ್ತಾ ಇರುತ್ತೆ. ಆಮೇಲೆ ನೀವು ಯಾಕೆ ಅದೇ ಪ್ರಿಂಟ್ ಆಗ್ತದೆ ಅಂತ ತಲೆ ಕೆಡ್ಸ್ಕೊತೀರಾ. ಸೊ ಟೆಕ್ನಿಕಲ್ ಸ್ಟಾಫ್ಗೆ TE1 ಡಾಟ್ ಡಿಸ್ಪ್ಲೇ ಇನ್ಫೋ ಅಂತ ಕೊಡ್ಬೇಕು. ಸೊ ಅದನ್ನ ಮತ್ತೆ 2 ಸತಿ ಕಾಪಿ ಪೇಸ್ಟ್ ಮಾಡ್ತೀನಿ. ಟೆಕ್ನಿಕಲ್ ಸ್ಟಾಫ್ 2, ಟೆಕ್ನಿಕಲ್ ಸ್ಟಾಫ್ 3, TE2 TE3. ನೆಕ್ಸ್ಟ್ ಕಾಂಟ್ರಾಕ್ಟ್ ಸ್ಟಾಫ್ ಬೇಕು ನಮಗೆ. ಕಾಂಟ್ರಾಕ್ಟ್ ಸ್ಟಾಫ್ 1, ಅದಕ್ಕೆ C1 ಡಾಟ್ ಡಿಸ್ಪ್ಲೇ ಇನ್ಫೋ. ಕಾಂಟ್ರಾಕ್ಟ್ ಸ್ಟಾಫ್ 2, ಕಾಂಟ್ರಾಕ್ಟ್ ಸ್ಟಾಫ್ 3, C2 ಡಾಟ್ ಡಿಸ್ಪ್ಲೇ ಇನ್ಫೋ, C3 ಡಾಟ್ ಡಿಸ್ಪ್ಲೇ ಇನ್ಫೋ. ಸೊ ಇದು ನಮ್ಮ ಪ್ರೋಗ್ರಾಮ್. ಹೌದು, ನಾವು ಎಷ್ಟೊಂದು ಪ್ರೋಗ್ರಾಮ್ ಬರದ್ವಿ, ಬಟ್ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಎಲ್ಲ ಒಂದೇ ತರ ಇದೆ. ನೀವು ಪ್ರಾಪರ್ಟೀಸ್ ನ ಡಿಫೈನ್ ಮಾಡಬೇಕು, ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡಬೇಕು, ಗೆಟರ್ಸ್ ಮತ್ತೆ ಒಂದು ಡಿಸ್ಪ್ಲೇ ಫಂಕ್ಷನ್. ಸೊ ಇಲ್ಲೂ ಅಷ್ಟೇ, ಪ್ರಾಪರ್ಟೀಸು, ಕನ್ಸ್ಟ್ರಕ್ಟರು, ಗೆಟರ್ಸು, ಡಿಸ್ಪ್ಲೇ ಇನ್ಫೋ ಒಂದೇ ತರ ಮಾಡ್ಕೊಂಡ್ ಬರ್ಬೇಕು. ಈ ಮೇನ್ ಮೆಥಡ್ ಅಲ್ಲೂ ರಿಪಿಟೇಟಿವ್ ಸ್ಟೆಪ್ಸ್. ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಬೇಕು ಮತ್ತೆ ಎಲ್ಲಾನು ಡಿಸ್ಪ್ಲೇ ಇನ್ಫೋನ ಕಾಲ್ ಮಾಡ್ಕೊಂಡು ಬರ್ಬೇಕು. ಇದೇನ ತುಂಬಾ ಸಿಂಪಲ್ ಇದೆ ಪ್ರೋಗ್ರಾಮು, ತುಂಬಾ ದೊಡ್ಡದಿದೆ ಅಂತ ನೀವು ಬೈ ಹಾರ್ಟ್ ಮಾಡ್ಕೊಂಬೇಡಿ.
ಇದನ್ನ ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ ಟ್ರೈ ಮಾಡಿ. ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಔಟ್ಪುಟ್ ಏನಂತ ಬರುತ್ತೆ ಅಂತ ನೋಡೋಣ. ಸೊ ನಮಗೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗ್ಬೇಕು ಅಷ್ಟೇನೆ. ಸೊ ನೋಡಿ ನಾವು ಏನೇನು ಇನ್ಪುಟ್ ಕೊಟ್ವಿ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಟೀಚಿಂಗ್ ಸ್ಟಾಫ್ 1 ನೇಮ್, ಸ್ಟಾಫ್ ಐ ಡಿ, ಫೋನು, ಡೊಮೇನು ಎಲ್ಲ ಬಂತು. ಟೀಚಿಂಗ್ ಸ್ಟಾಫ್ 2 ಬಂತು. ಇದೇ ತರ ನಮಗೆ ಎಲ್ಲಾನು ಡಿಸ್ಪ್ಲೇ ಆಗಿದೆ. ಸೊ 9 ಸ್ಟಾಫ್ ತನಕ ಅಂದ್ರೆ ಕಾಂಟ್ರಾಕ್ಟ್ ಸ್ಟಾಫ್ ಪ್ರವೀತ್ ತನಕ ನಮಗೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇದೇ ರೀತಿ ನೀವು ಕೂಡ ಔಟ್ಪುಟ್ ನ ತೋರಿಸ್ಬೇಕಾಗತ್ತೆ. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.